ಹಾಯ್ ಫ್ರೆಂಡ್ಸ್, ಇವತ್ತು ಅಂದ್ರೆ ಜನವರಿ 29, 2026 ರಂದು ಲಾಹೋರ್ನ ಗಡಾಫಿ ಸ್ಟೇಡಿಯಂನಲ್ಲಿ ಪಾಕಿಸ್ತಾನ ಮತ್ತು ಆಸ್ಟ್ರೇಲಿಯಾ ನಡುವೆ 3 ಪಂದ್ಯಗಳ ಟಿ20 ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಪಾಕಿಸ್ತಾನದ ಸಮಯದ ಪ್ರಕಾರ ಸಂಜೆ 4 ಗಂಟೆಗೆ ಶುರುವಾಗುತ್ತೆ. ಈ ಪಂದ್ಯದಲ್ಲಿ ಸಲ್ಮಾನ್ ಅಲಿ ಆಘಾ ಪಾಕಿಸ್ತಾನದ ಬಲಿಷ್ಠ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ತಂಡದಲ್ಲಿ ಬಾಬರ್ ಅಜಮ್ ಇದ್ದಾರೆ. ಇವರು ಪಾಕಿಸ್ತಾನದ ಪರ ಟಿ20ಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ. ಗಾಯದಿಂದ ವಾಪಸ್ ಬಂದಿರುವ ಶಾಹೀನ್ ಶಾ ಅಫ್ರಿದಿ ಕೂಡ ಇದ್ದಾರೆ. ಇವರು ಪಾಕಿಸ್ತಾನದ ಎರಡನೇ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್. ಇವರ ಜೊತೆಗೆ ಸಾಹಿಬ್ಜಾದ ಫರ್ಹಾನ್, ಫಖರ್ ಜಮಾನ್, ಶಾದಾಬ್ ಖಾನ್, ನಸೀಂ ಶಾ ಮತ್ತು ವಿಕೆಟ್ ಕೀಪರ್ ಆಗಿ ಚೊಚ್ಚಲ ಪಂದ್ಯ ಆಡುತ್ತಿರುವ ಖವಾಜಾ ನಫೈ ಕೂಡ ತಂಡದಲ್ಲಿದ್ದಾರೆ. ಆಸ್ಟ್ರೇಲಿಯಾ ತಂಡಕ್ಕೆ ಟ್ರಾವಿಸ್ ಹೆಡ್ ನಾಯಕತ್ವ ವಹಿಸಿದ್ದಾರೆ. ಇದು ಅವರಿಗೆ ಎರಡನೇ ಬಾರಿ ಟಿ20 ನಾಯಕತ್ವ. ಬಿಗ್ ಬ್ಯಾಶ್ ಲೀಗ್ ನಂತರ ಮಿಚೆಲ್ ಮಾರ್ಷ್ ಮತ್ತು ಜೋಶ್ ಇಂಗ್ಲಿಸ್ ಲಭ್ಯವಿಲ್ಲದ ಕಾರಣ ಇವರು ನಾಯಕರಾಗಿದ್ದಾರೆ. ಇವರ ತಂಡದಲ್ಲಿ ಮ್ಯಾಟ್ ರೆನ್ಶಾ, ಮಾಹ್ಲಿ ಬೀರ್ಡ್ಮನ್ ಮತ್ತು ಜಾಕ್ ಎಡ್ವರ್ಡ್ಸ್ ಚೊಚ್ಚಲ ಪಂದ್ಯ ಆಡುತ್ತಿದ್ದಾರೆ. ಇವರೊಂದಿಗೆ ಆಡಮ್ ಜಂಪಾ, ಕಸೇವಿಯರ್ ಬಾರ್ಟ್ಲೆಟ್, ಕ್ಯಾಮರೂನ್ ಗ್ರೀನ್ ಮತ್ತು ಜೋಶ್ ಫಿಲಿಪ್ ಕೂಡ ಆಸ್ಟ್ರೇಲಿಯಾ ಪರ ಆಡಲಿದ್ದಾರೆ. ಈ ಪಂದ್ಯ 2026 ರ ಟಿ20 ವಿಶ್ವಕಪ್ಗೆ ಬಹಳ ಮುಖ್ಯವಾದ ತಯಾರಿಯಾಗಿದೆ. ಇತ್ತೀಚೆಗೆ ಶ್ರೀಲಂಕಾ ವಿರುದ್ಧ ಆಡಿದಂತೆ ಅಲ್ಲದೆ, ಪಾಕಿಸ್ತಾನಕ್ಕೆ ಈ ಸರಣಿಯಲ್ಲಿ ತನ್ನ ಪೂರ್ಣ ಸಾಮರ್ಥ್ಯದ ತಂಡದೊಂದಿಗೆ ವಿಭಿನ್ನ ಸಂಯೋಜನೆಗಳನ್ನು ಪರೀಕ್ಷಿಸಲು ಅವಕಾಶ ಸಿಗಲಿದೆ. ಆಸ್ಟ್ರೇಲಿಯಾ ತಂಡದಲ್ಲಿ ಹೇಜಲ್ವುಡ್, ಕಮಿನ್ಸ್ ಮತ್ತು ಮ್ಯಾಕ್ಸ್ವೆಲ್ ಇರುವುದಿಲ್ಲ. ಯಾಕೆಂದರೆ ಅವರು ಫೆಬ್ರವರಿ 11 ರ ವಿಶ್ವಕಪ್ಗೆ ಆದ್ಯತೆ ನೀಡಿದ್ದಾರೆ. ಆದರೂ ಆಸ್ಟ್ರೇಲಿಯಾ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಮಿಂಚಿದ ಆಟಗಾರರನ್ನು ಪರಿಚಯಿಸುತ್ತಿದೆ. ಆಸ್ಟ್ರೇಲಿಯಾ ಜನವರಿ 28 ರಂದು 17 ಸದಸ್ಯರ ತಂಡದೊಂದಿಗೆ ಲಾಹೋರ್ಗೆ ತಲುಪಿದೆ. ಇತ್ತೀಚೆಗೆ ಮಳೆ ಬಂದರೂ ಸರಣಿಯ ಎಲ್ಲಾ ಪಂದ್ಯಗಳು ಗಡಾಫಿ ಸ್ಟೇಡಿಯಂನಲ್ಲೇ ನಡೆಯಲಿವೆ. ಈ ಪಿಚ್ ಫ್ಲಾಟ್ ಆಗಿದ್ದು ಹೆಚ್ಚು ರನ್ ಬರುವ ಸಾಧ್ಯತೆ ಇದೆ. ಜೊತೆಗೆ ಔಟ್ಫೀಲ್ಡ್ ಕೂಡ ವೇಗವಾಗಿದೆ. ಪಂದ್ಯಕ್ಕೆ ಮುನ್ನ ಕೇಳಿಬರುತ್ತಿರುವ ಭವಿಷ್ಯಗಳ ಪ್ರಕಾರ ಆಸ್ಟ್ರೇಲಿಯಾ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ಒಂದು ವೇಳೆ ಆಸ್ಟ್ರೇಲಿಯಾ ಮೊದಲು ಬ್ಯಾಟ್ ಮಾಡಿದರೆ 210ಕ್ಕೂ ಹೆಚ್ಚು ರನ್ ಗಳಿಸಬಹುದು ಎಂದು ಅಂದಾಜಿಸಲಾಗಿದೆ. ಟ್ರಾವಿಸ್ ಹೆಡ್ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಪಾಕಿಸ್ತಾನದ ಪರ ಸಾಹಿಬ್ಜಾದ ಫರ್ಹಾನ್ ಮತ್ತು ಬೌಲಿಂಗ್ನಲ್ಲಿ ಆಸ್ಟ್ರೇಲಿಯಾದ ಜಂಪಾ ಅಥವಾ ಬೀರ್ಡ್ಮನ್ ಪ್ರಮುಖ ಪರಿಣಾಮ ಬೀರಬಹುದು ಎಂದು ಹೇಳಲಾಗುತ್ತಿದೆ. ಐಸಿಸಿ ಟಿ20 ರ್ಯಾಂಕಿಂಗ್ನಲ್ಲಿ ಪಾಕಿಸ್ತಾನ 235 ರೇಟಿಂಗ್ ಪಾಯಿಂಟ್ಗಳೊಂದಿಗೆ 6ನೇ ಸ್ಥಾನದಲ್ಲಿದೆ. ಅವರ ಇತ್ತೀಚಿನ ಫಾರ್ಮ್ಯಾಲ್ WWLW ಆಗಿದೆ: 1 ಸೋಲು, 2 ಗೆಲುವು, 1 ಸೋಲು, 1 ಗೆಲುವು. ಇನ್ನು ಆಸ್ಟ್ರೇಲಿಯಾ 267 ಪಾಯಿಂಟ್ಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಅವರ ಇತ್ತೀಚಿನ ಫಾರ್ಮ್ಯಾಲ್ WWW ಆಗಿದೆ: 2 ಸೋಲು, 3 ಗೆಲುವು. ಈ ಎರಡು ತಂಡಗಳ ನಡುವಿನ ಒಟ್ಟಾರೆ ಟಿ20 ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ 14ರಿಂದ 12 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಸರಣಿಗಳ ವಿಷಯದಲ್ಲಿ ನೋಡಿದರೆ ಆಸ್ಟ್ರೇಲಿಯಾ 9ರಿಂದ 0 ಅಂತರದಲ್ಲಿ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದೆ. ಈ ಸರಣಿಯ ನಂತರ ಒಂದು ಏಕದಿನ ಸರಣಿಯೂ ಖಚಿತವಾಗಿದೆ. ಇದು 2025 ರ ಚಾಂಪಿಯನ್ಸ್ ಟ್ರೋಫಿ ನಂತರ ಪಾಕಿಸ್ತಾನಕ್ಕೆ ತಮ್ಮ ತವರು ನೆಲದಲ್ಲಿ ಕ್ರಿಕೆಟ್ ಪುನರುಜ್ಜೀವನಗೊಳಿಸಲು ಮತ್ತಷ್ಟು ಶಕ್ತಿ ತುಂಬಲಿದೆ. ಪಂದ್ಯದ ಲೈವ್ ಸ್ಕೋರ್ ಕಾರ್ಡ್, ಟೈಮ್ಲೈನ್ ಮತ್ತು ಸ್ಟ್ರೀಮಿಂಗ್ ಬಗ್ಗೆ ಆಸಕ್ತಿ ಹೆಚ್ಚಾಗಿದೆ. ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಸಂಜೆ 4ರಿಂದ 30ಕ್ಕೆ ಐಎಸ್ಟಿ, ಭಾರತೀಯ ಸ್ಟ್ಯಾಂಡರ್ಡ್ ಸಮಯ ಯಲ್ಲಿ, ಜಿಯೋ ನಿರ್ಬಂಧಗಳ ಜಿಯೋ ರೆಸ್ಟ್ರಿಕ್ಷನ್ಸ್ ನಡುವೆಯೂ ಜನರು ಪಂದ್ಯ ನೋಡಲು ಕಾತರದಿಂದ ಕಾಯುತ್ತಿದ್ದಾರೆ. People often ask how this channel puts out content like this so consistently. And honestly, I'm not doing the heavy lifting manually. I'm using Helios. It's the AI engine we built to handle the impossible parts of creation. It is literally the power behind what you just watched. If you want that kind of speed and quality at your fingertips, don't just watch AI build the future. Start building it yourself. Helios is finally open to the public. Check the link in the description and go bring the heat. ಪಾಕಿಸ್ತಾನ ತಂಡ ಆಘಾ ನೇತೃತ್ವದಲ್ಲಿ ಅನುಭವಿ ಮತ್ತು ಯುವ ಆಟಗಾರರ ಸಮತೋಲಿತ ಮಿಶ್ರಣವನ್ನ ಕಣಕ್ಕಿಳಿಸಿದೆ. ಪಾಕಿಸ್ತಾನದ ಟಿ20 ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿರುವ ಬಾಬರ್ ಅಜಮ್ ತಂಡದ ಬ್ಯಾಟಿಂಗ್ಗೆ ಆಧಾರ. ಫಖರ್ ಜಮಾನ್ ಸ್ಫೋಟಕ ಆರಂಭ ನೀಡಿದ್ರೆ, ಸಾಹಿಬ್ಜಾದ ಫರ್ಹಾನ್ ಕೂಡ ಪ್ರಮುಖ ಓಪನರ್ ಆಗಿ ತಂಡಕ್ಕೆ ಸೇರಿದ್ದು, ಮ್ಯಾಚ್ ಮೇಲೆ ದೊಡ್ಡ ಪರಿಣಾಮ ಬೀರಬಲ್ಲ ಆಟಗಾರ ಅಂತ ಅನ್ಕೊಂಡಿದ್ದಾರೆ. ಶಾದಾಬ್ ಖಾನ್ ಸ್ಪಿನ್ ಬೌಲಿಂಗ್ ಮತ್ತೆ ಕೆಳ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮೂಲಕ ಆಲ್ರೌಂಡರ್ ಆಗಿ ತಂಡಕ್ಕೆ ಬಲ. ನಸೀಂ ಶಾ ಅವರ ವೇಗದ ಬೌಲಿಂಗ್ ತಂಡಕ್ಕೆ ಪ್ಲಸ್ ಪಾಯಿಂಟ್. ಗಾಯದಿಂದ ವಾಪಸ್ ಬಂದಿರುವ ಅಫ್ರಿದಿ, ಡೆತ್ ಓವರ್ಗಳಲ್ಲಿ ಪಾಕ್ ಬೌಲಿಂಗ್ಗೆ ಮತ್ತಷ್ಟು ಶಕ್ತಿ ತುಂಬಲಿದ್ದಾರೆ. ಚೊಚ್ಚಲ ಪಂದ್ಯ ಆಡುತ್ತಿರುವ ಖವಾಜಾ ನಫೆಗೆ ವಿಕೆಟ್ ಕೀಪಿಂಗ್ ಜವಾಬ್ದಾರಿ ಸಿಕ್ಕಿದೆ. ಯುವ ಪ್ರತಿಭೆಗಳ ಮೇಲೆ ಪಾಕ್ ಟೀಮ್ ಇಟ್ಟಿರೋ ನಂಬಿಕೆಗೆ ಇದು ಒಂದು ಉದಾಹರಣೆ. ಇತ್ತೀಚಿನ ಪಾಕಿಸ್ತಾನದ ಪ್ರದರ್ಶನ ನೋಡಿದ್ರೆ LWWLW ಅಂದರೆ ಸೋಲು, ಗೆಲುವು, ಗೆಲುವು, ಸೋಲು, ಗೆಲುವು ಹೀಗಿದೆ. ಇದು ಅವರ ಆಟದಲ್ಲಿ ಸ್ಥಿರತೆ ಇಲ್ಲ ಅನ್ನೋದನ್ನ ತೋರಿಸುತ್ತೆ. ಆದ್ರೆ ಗಡಾಫಿ ಕ್ರೀಡಾಂಗಣದಲ್ಲಿ ತವರಿನ ಅಭಿಮಾನಿಗಳ ಬೆಂಬಲದೊಂದಿಗೆ ಆಡೋದ್ರಿಂದ ಆಟದ ಚಿತ್ರಣ ಬದಲಾಗುವ ಸಾಧ್ಯತೆ ಇದೆ. ಈ ಪಿಚ್ ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚು ಅನುಕೂಲಕರವಾಗಿದೆ. ಉತ್ತಮ ಬೌನ್ಸ್ ಸಿಗುತ್ತೆ. ಬೌಂಡರಿಗಳು ಚಿಕ್ಕದಾಗಿರೋದ್ರಿಂದ 200+ ರನ್ಗಳನ್ನ ಇಲ್ಲಿ ನಿರೀಕ್ಷಿಸಬಹುದು. ಹಿಂದೆ ನಡೆದ ಡೆಡ್ ರಬ್ಬರ್ ಪಂದ್ಯಗಳಲ್ಲಿ ಪೂರ್ಣ ಸಾಮರ್ಥ್ಯದ ತಂಡವನ್ನ ಕಣಕ್ಕಿಳಿಸಲು ಆಗಿರಲಿಲ್ಲ. ಆದ್ರೆ ಈಗ ಪಾಕಿಸ್ತಾನ ವಿಶ್ವಕಪ್ಗೆ ಬೇಕಾದ ತಂಡದ ಕಾಂಬಿನೇಷನ್ಗಳನ್ನ ಈ ಸೀರೀಸ್ನಲ್ಲಿ ಪರೀಕ್ಷಿಸಲು ನೋಡುತ್ತಿದೆ. ಪಿಸಿಬಿ ಪ್ರೆಸ್ ರಿಲೀಸ್ಗಳಲ್ಲಿ ಆಸ್ಟ್ರೇಲಿಯಾ ಸವಾಲಿಗೆ ಪಾಕ್ ತಂಡ ಸಿದ್ಧ ಅಂತ ಹೇಳಿದೆ.
ತಂಡದಲ್ಲಿರೋ ಆಟಗಾರರ ಬಲ ಮತ್ತು ಆಳ, ಸ್ಕ್ವಾಡ್ ಡೆಪ್ತ್ ಕೂಡ ಚೆನ್ನಾಗಿದೆ ಅಂತ ತಿಳಿಸಿದೆ. ಹಿಂದಿನ ದಾಖಲೆಗಳನ್ನ ನೋಡಿದ್ರೆ ಆಸ್ಟ್ರೇಲಿಯಾ 14 ಟಿ20ಐ ಪಂದ್ಯಗಳಲ್ಲಿ ಗೆದ್ದು ಪಾಕಿಸ್ತಾನದ 12 ಗೆಲುವು ಮೇಲೆ ಮೇಲುಗೈ ಸಾಧಿಸಿದೆ. ಆದ್ರೆ ಪಾಕಿಸ್ತಾನ ಈಗ ಸರಣಿಯನ್ನ ಸಮಬಲಗೊಳಿಸುವ ಛಲದಲ್ಲಿದೆ. ಸಂಭಾವ್ಯ ಪ್ಲೇಯಿಂಗ್ 11 ಬಗ್ಗೆ ಮಾತನಾಡಿದ್ರೆ ಫರ್ಹಾನ್, ಆಘಾ ಮತ್ತೆ ಅಜಂ ಹೆಸರುಗಳು ಹೆಚ್ಚು ಕೇಳಿಬರುತ್ತಿವೆ. 2025ರಲ್ಲಿ ಯಶಸ್ವಿ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದ ಗಡಾಫಿ ಕ್ರೀಡಾಂಗಣ ಈಗ ಪಾಕಿಸ್ತಾನಕ್ಕೆ ಒಂದು ಭದ್ರಕೋಟೆಯಾಗಿ ಮರಳಿದೆ. ಉಭಯ ತಂಡಗಳ ನಡುವಿನ ಈ ರೋಚಕ ಕದನವನ್ನ ನೋಡಲು ಕ್ರೀಡಾಂಗಣ ಅಭಿಮಾನಿಗಳಿಂದ ತುಂಬಿ ತುಳುಕುವ ನಿರೀಕ್ಷೆಯಿದೆ. ಖಂಡಿತ ಈ ಪಠ್ಯವನ್ನು ಕರ್ನಾಟಕದ ಜನಪ್ರಿಯ ಸುದ್ದಿ ಯೂಟ್ಯೂಬರ್ ಅಥವಾ ಕ್ರೀಡಾ ನಿರೂಪಕರು ಹೇಗೆ ವಿವರಿಸಬಹುದು ಅಂತ ಅನುವಾದ ಇಲ್ಲಿದೆ ನೋಡಿ. ಹೆಡ್ ನಾಯಕತ್ವದಲ್ಲಿ ಆಸ್ಟ್ರೇಲಿಯಾ ತಂಡ ಹೊಸ ಶಕ್ತಿ ಮತ್ತು ಅನುಭವದ ಮಿಶ್ರಣದೊಂದಿಗೆ ಅಖಾಡಕ್ಕಿಳಿದಿದೆ. ರೆನ್ಶಾ ಟಿ20ಐಗೆ ಪದಾರ್ಪಣೆ ಮಾಡ್ತಿದ್ರೆ ಬಿಬಿಎಲ್ನಲ್ಲಿ ಅಬ್ಬರಿಸಿದ ಬೀರ್ಮ್ಯಾನ್ ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಟ್ಟಿದ್ದಾರೆ. ಅನುಭವಿಗಳ ಜೊತೆ ಎಡ್ವರ್ಡ್ಸ್ ಕೂಡ ಆಸ್ಟ್ರೇಲಿಯಾ ಜೆರ್ಸಿ ತೊಟ್ಟು ಆಡಲಿದ್ದಾರೆ. ಸ್ಪಿನ್ ವಿಭಾಗದಲ್ಲಿ ಝಂಪಾ ಪ್ರಮುಖರಾದ್ರೆ ಬಾರ್ಟ್ಲೆಟ್ ಮತ್ತು ಗ್ರೀನ್ ವೇಗದ ಬೌಲಿಂಗ್ನಲ್ಲಿ ವೈವಿಧ್ಯತೆ ತರಲಿದ್ದಾರೆ. ಇನ್ನು ಫಿಲಿಪ್ ವಿಕೆಟ್ ಕೀಪಿಂಗ್ ಜವಾಬ್ದಾರಿ ನಿಭಾಯಿಸ್ತಾರೆ. ಮಾರ್ಷ್, ಇಂಗ್ಲಿಸ್ ಸೇರಿದಂತೆ ಕೆಲವು ಸ್ಟಾರ್ ಆಟಗಾರರು ವಿಶ್ವಕಪ್ಗಾಗಿ ವಿಶ್ರಾಂತಿ ಪಡೆಯುತ್ತಿರುವ ಕಾರಣ ಅವರ ಅನುಪಸ್ಥಿತಿ ತಂಡದ ಸಾಮರ್ಥ್ಯಕ್ಕೆ ದೊಡ್ಡ ಸವಾಲಾಗಲಿದೆ. ತಂಡದ ಇತ್ತೀಚಿನ LLWWW ಪ್ರದರ್ಶನ ಅವರ ಹೋರಾಟದ ಗುಣವನ್ನು ಎತ್ತಿ ಹಿಡಿಯುತ್ತದೆ. 267 ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿರುವುದು ಅವರ ಸಾಮರ್ಥ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ತಂಡ ಬುಧವಾರ ಲಾಹೋರ್ಗೆ ಬಂದಿಳಿದಿದ್ದು ಗದ್ದಾಫಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯಗಳಿಗಾಗಿ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತಿದೆ. ಮೊದಲು ಬ್ಯಾಟಿಂಗ್ ಮಾಡಿದ್ರೆ 210ಕ್ಕೂ ಹೆಚ್ಚು ರನ್ ಗಳಿಸಬಹುದು ಅಂತ ಲೆಕ್ಕ ಹಾಕಲಾಗಿದೆ. ಹೆಡ್ ತಮ್ಮ ಆಕ್ರಮಣಕಾರಿ ಬ್ಯಾಟಿಂಗ್ ಶೈಲಿಯಿಂದ ಅಬ್ಬರಿಸಲು ಸಿದ್ಧರಾಗಿದ್ದಾರೆ. ಬ್ಯಾಟ್ಸ್ಮನ್ಗಳಿಗೆ ಅನುಕೂಲಕರವಾದ ಪಿಚ್ನಲ್ಲಿ ಬೀರ್ಮ್ಯಾನ್ ಮತ್ತು ಝಂಪಾ ವಿಕೆಟ್ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಅಂತ ನಿರೀಕ್ಷಿಸಲಾಗಿದೆ. ಪಾಕಿಸ್ತಾನ ವಿರುದ್ಧ ಆಸ್ಟ್ರೇಲಿಯಾ 9-0 ಸರಣಿ ಮುನ್ನಡೆ ಸಾಧಿಸಿರುವುದು ಅವರ ಮೇಲಿನ ಒತ್ತಡವನ್ನು ಹೆಚ್ಚಿಸಿದೆ. ಆದ್ರೆ ಹೊಸ ಆಟಗಾರರ ಪದಾರ್ಪಣೆ ತಂಡಕ್ಕೆ ಹೊಸ ಹುಮ್ಮಸ್ಸು ತಂದಿದೆ. ನಲ್ಲಿ ಆಟಗಾರರಿಗೆ ಅವಕಾಶ ನೀಡುವ ಈ ಕಾರ್ಯತಂತ್ರ ಫಲ ನೀಡಿದೆ. ಈ ರೀತಿಯ ಪ್ರತಿಭೆಗಳನ್ನು ಜಾಗತಿಕ ಮಟ್ಟಕ್ಕೆ ಬೆಳೆಸಲು ಅದು ಸಹಕಾರಿಯಾಗಿದೆ. ಹೆಡ್ಗೆ ಇದು ಎರಡನೇ ಬಾರಿ ನಾಯಕತ್ವದ ಜವಾಬ್ದಾರಿ. ಹಿಂದಿನ ಅನುಭವ ಇಲ್ಲಿ ನೆರವಾಗಲಿದ್ದು ತಮ್ಮ ತಂತ್ರಗಾರಿಕೆಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಇದು ಒಳ್ಳೆಯ ಅವಕಾಶ. ಉಭಯ ತಂಡಗಳ ನಡುವಿನ ಹಳೆಯ ಇತಿಹಾಸ ರೋಚಕ ಪಂದ್ಯಗಳನ್ನು ನಿರೀಕ್ಷಿಸುವಂತೆ ಮಾಡಿದೆ. ಆಸ್ಟ್ರೇಲಿಯಾದ ಉತ್ತಮ ಮುಖಾಮುಖಿ ದಾಖಲೆಗಳು ತಂಡಕ್ಕೆ ಮತ್ತಷ್ಟು ಆತ್ಮವಿಶ್ವಾಸ ಹೆಚ್ಚಿಸಿದೆ. ಕೇವಲ ದ್ವಿಪಕ್ಷೀಯ ಸರಣಿಗಿಂತಲೂ ಮಿಗಿಲಾಗಿ ಈ ಆರಂಭಿಕ ಪಂದ್ಯಕ್ಕೆ ದೊಡ್ಡ ಮಟ್ಟದ ಮಹತ್ವ ಬಂದಿದೆ. ಎರಡೂ ತಂಡಗಳು 2026ರ ಟಿ20 ವಿಶ್ವಕಪ್ಗೆ ತಮ್ಮನ್ನು ತಾವು ಸಜ್ಜುಗೊಳಿಸುತ್ತಿದ್ದು, ಪಾಕಿಸ್ತಾನ ಇಡೀ ತಂಡದಲ್ಲೇ ರೊಟೇಷನ್ ಮಾಡಿ ನಫೆ ಥರದ ಯುವ ಆಟಗಾರರಿಗೆ ಅವಕಾಶ ಕೊಟ್ಟು ಪರೀಕ್ಷಿಸುತ್ತಿದೆ. ಇತ್ತ ಆಸ್ಟ್ರೇಲಿಯಾ ಕೂಡ ಯುವ ಆಟಗಾರರ ಸೇರ್ಪಡೆಯೊಂದಿಗೆ ಸ್ಟಾರ್ ಪ್ಲೇಯರ್ಸ್ಗೆ ವಿಶ್ರಾಂತಿ ಕೊಟ್ಟು ಒಂದು ಸಮತೋಲನ ಕಾಯ್ದುಕೊಳ್ಳುತ್ತಿದೆ. ಗಡಾಫಿ ಕ್ರೀಡಾಂಗಣದ ಪಿಚ್ ಪವರ್ ಹಿಟ್ಟಿಂಗ್ಗೆ ಮತ್ತು ಚಾಣಾಕ್ಷ ಬೌಲಿಂಗ್ಗೆ ಹೆಚ್ಚು ಸೂಕ್ತ. ಇತ್ತೀಚೆಗೆ ಬಿದ್ದ ಮಳೆ ಪಿಚ್ನ ಈ ಸಮತಟ್ಟಾದ ಗುಣವನ್ನು ಬದಲಿಸೋ ಸಾಧ್ಯತೆ ತುಂಬಾ ಕಡಿಮೆ. ಚಾಂಪಿಯನ್ಸ್ ಟ್ರೋಫಿ ಗೆದ್ದ ನಂತರ ಪಾಕಿಸ್ತಾನ ತನ್ನ ತವರು ನೆಲದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಆಯೋಜಿಸುತ್ತಿದೆ. ನಿಗದಿತ ಏಕದಿನ ಪಂದ್ಯಗಳು ಈ ಸರಣಿಯ ಮೇಲಿನ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿವೆ. ಪಂದ್ಯದ ಲೈವ್ ಕವರೇಜ್, ಸ್ಕೋರ್ಕಾರ್ಡ್ಗಳು ಮತ್ತು ಭಾರತದಲ್ಲಿ ಸಂಜೆ 4ರಿಂದ 30ಕ್ಕೆ ಪ್ರಸಾರವಾಗುವ ಬಗ್ಗೆ ಲೈವ್ ಸ್ಟ್ರೀಮಿಂಗ್ ಪ್ರಶ್ನೆಗಳು ಗರಿಷ್ಠ ಮಟ್ಟದಲ್ಲಿವೆ. ಜಿಯೋ ಬ್ಲಾಕ್ಗಳನ್ನು ಹೇಗೆ ನಿಭಾಯಿಸುವುದು ಅಂತಾನೂ ಜನ ಹುಡುಕುತ್ತಿದ್ದಾರೆ. ಪಾಕ್ ವರ್ಸಸ್ ಆಸ್ ಲೈವ್, ಆಸ್ ವರ್ಸಸ್ ಪಾಕ್ ಸ್ಕೋರ್ಕಾರ್ಡ್ ನಂತಹ ಟ್ಯಾಗ್ಗಳು ಅಪ್ಡೇಟ್ಗಳಿಗಾಗಿ ಜಾಗತಿಕ ಮಟ್ಟದಲ್ಲಿ ಜನರು ಹುಡುಕುತ್ತಿರುವುದನ್ನು ತೋರಿಸುತ್ತೆ. ಈ ಪೈಪೋಟಿಯ ಇತಿಹಾಸದಲ್ಲಿ ಆಸ್ಟ್ರೇಲಿಯಾದ ಪ್ರಾಬಲ್ಯವೇ ಹೆಚ್ಚು ಅನ್ನೋದು ನಿಜ. ಆದರೆ ಪಾಕಿಸ್ತಾನದ ತವರಿನ ಅನುಕೂಲ ಮತ್ತು ಅಫ್ರಿದಿಯ ಆಕ್ರಮಣಕಾರಿ ಆಟ ಅಚ್ಚರಿಯ ಫಲಿತಾಂಶವನ್ನು ತಂದುಕೊಡಬಹುದು. ಫಾರ್ಮ್ ಗೈಡ್ಗಳು ಒಂದು ಜಿದ್ದಾಜಿದ್ದಿನ ಪಂದ್ಯವನ್ನು ನಿರೀಕ್ಷಿಸುತ್ತಿವೆ. ಆದರೆ ಐತಿಹಾಸಿಕ ಅಂಕಿಅಂಶಗಳು ಅತಿಥಿ ತಂಡಕ್ಕೆ ಅನುಕೂಲಕರವಾಗಿವೆ. ಪ್ರಮುಖ ಕಾದಾಟಗಳನ್ನು ನೋಡೋದಾದ್ರೆ ಬಾಬರ್ ಅಜಂ ಅವರ ಕ್ಲಾಸ್ ಬ್ಯಾಟಿಂಗ್, ಝಂಪಾ ಅವರ ಚಾಣಾಕ್ಷ ಬೌಲಿಂಗ್ ವಿರುದ್ಧ, ಅಫ್ರಿದಿಯ ಮಾರಕ ಯಾರ್ಕರ್ಗಳು, ಹೆಡ್ ಅವರ ಆಕ್ರಮಣಕಾರಿ ಆಟದ ವಿರುದ್ಧ ಇರಲಿವೆ. ಸರಣಿ ಗೆದ್ದ ತಂಡಕ್ಕೆ ಮುಂಬರುವ ವಿಶ್ವಕಪ್ ಸೈಕಲ್ಗೆ ಪ್ರವೇಶಿಸುವಾಗ ಒಂದು ದೊಡ್ಡ ಮಾನಸಿಕ ಬಲ ಸಿಗುತ್ತೆ. ತವರು ಮೈದಾನದ ಪರಿಚಯ ಆತಿಥೇಯ ತಂಡಕ್ಕೆ ಅನುಕೂಲವಾಗಲಿದ್ದು, ಚೊಚ್ಚಲ ಪಂದ್ಯದ ಒತ್ತಡ ಅತಿಥಿ ಆಟಗಾರರನ್ನು ಪರೀಕ್ಷಿಸಲಿದೆ. ಆಸ್ಟ್ರೇಲಿಯಾ ತಂಡ ಬಂದ ನಂತರ ಯಾವುದೇ ಅಡೆತಡೆಯಿಲ್ಲದ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದು ಅಧಿಕೃತ ವೇಳಾಪಟ್ಟಿಗಳು ದೃಢಪಡಿಸಿವೆ. ಮುಂದೆ ನೋಡ್ತಾ ಹೋದ್ರೆ ಈ ಸರಣಿ ವರ್ಲ್ಡ್ ಕಪ್ಗೂ ಅದಕ್ಕೂ ಮೀರಿ ಕಥೆಗಳನ್ನೇ ರೂಪಿಸುತ್ತೆ. ಪಾಕಿಸ್ತಾನ ಹಳೆ ತಪ್ಪುಗಳನ್ನ ಮಾಡದಂತೆ ಹೊಸ ಕಾಂಬಿನೇಷನ್ಗಳನ್ನ ಹುಡುಕ್ತಿದೆ. ಅವರ ಫುಲ್ ಸ್ಟ್ರೆಂತ್ ತಂಡ ಧೈರ್ಯದ ಪ್ರಯೋಗಗಳಿಗೆ ದಾರಿ ಮಾಡಿಕೊಡುತ್ತೆ. ಆಸ್ಟ್ರೇಲಿಯಾ ಸೂಪರ್ಸ್ಟಾರ್ಗಳಿಲ್ಲದೆ ಬಿಬಿಎಲ್ ಆಟಗಾರರು ಎಷ್ಟು ಸಾಮರ್ಥ್ಯ ಇದೆ ಅಂತ ಅಳತೆ ಮಾಡ್ತಿದೆ. ಇಲ್ಲಿ ಹೆಡ್ ನಾಯಕತ್ವ ತುಂಬಾನೇ ಮುಖ್ಯ. ಹೆಚ್ಚು ರನ್ ಬರೋ ಪಿಚ್ ಇರೋದ್ರಿಂದ ಪಂದ್ಯ ಸಿಕ್ಕಾಪಟ್ಟೆ ರೋಚಕವಾಗಿರುತ್ತೆ. ಫಾಸ್ಟ್ ಔಟ್ಫೀಲ್ಡ್ ಸ್ಟ್ರೋಕ್ ಪ್ಲೇಗೆ ಇನ್ನಷ್ಟು ಕಳೆ ತರುತ್ತೆ. ಒಡಿಐ ಪಂದ್ಯಗಳ ದೃಢೀಕರಣ ಕ್ಯಾಲೆಂಡರ್ ಅನ್ನ ಇನ್ನಷ್ಟು ಬ್ಯುಸಿ ಮಾಡಿದೆ. ಪಾಕಿಸ್ತಾನದ ತವರಿನ ಪುನರುತ್ಥಾನ ಸ್ಪಷ್ಟವಾಗಿ ಕಾಣ್ತಿದೆ. ಪ್ರೇಕ್ಷಕರು ಲೈವ್ ಸ್ಟ್ರೀಮ್ಗಳು, ಟೈಮ್ಲೈನ್ಗಳು ಹಾಗೆ ಸಂಭಾವ್ಯ ಲೈನಪ್ಗಳ ಆಟಗಾರರ ಅಂಕಿಅಂಶಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ರೆನ್ಶಾ, ಬಿಯರ್ಡ್ಮನ್, ಎಡ್ವರ್ಡ್ಸ್, ನಾಫೆ ಅವರ ಪದಾರ್ಪಣೆಗಳು, ಬಾಬರ್ ಅಜಂ, ಅಫ್ರಿದಿ, ಹೆಡ್,
ಜಂಪಾ ಅವರಂಥ ಸ್ಟಾರ್ ಆಟಗಾರರ ಜೊತೆ ಉಪಕಥೆಗಳ ಮುಖ್ಯಾಂಶಗಳಾಗಿವೆ. ಒತ್ತಡದ ಅಡಿಯಲ್ಲಿ ಶ್ರೇಯಾಂಕಗಳ ಅಂತರ ಕಮ್ಮಿಯಾಗಿದೆ. ಫಾರ್ಮ್ ಲೈನ್ಸ್ ಒಂದು ಕ್ಲಾಸಿಕ್ ಪಂದ್ಯಕ್ಕೆ ಒಂದಾಗುತ್ತಿವೆ. ಆಸ್ಟ್ರೇಲಿಯಾದ ಹಳೆಯ ಸಾಧನೆಗಳಿಗೆ ಲಾಹೋರ್ ಅಗ್ನಿಪರೀಕ್ಷೆ ಒಡ್ಡಿದೆ. ಸರಣಿ ನಂತರದ ವಿಶ್ಲೇಷಣೆಗಳು ಆಟಗಾರರ ಆಯ್ಕೆಗಳು, ತಂತ್ರಗಳ ಬದಲಾವಣೆಗಳಿಗೆ ಸಹಕಾರಿಯಾಗಲಿವೆ. ಈ ಪೈಪೋಟಿ ಒಂದು ಮಾನದಂಡವಾಗಿ ನಿಲ್ಲಲಿದೆ. ಎಲ್ಲಾ ಫಾರ್ಮ್ಯಾಟ್ಗಳಲ್ಲೂ ನಿರಂತರ ತೀವ್ರತೆಯನ್ನು ಖಚಿತಪಡಿಸಲಿದೆ. ಪಾಕಿಸ್ತಾನ ಸಿದ್ಧವಾಗಿದೆ. ಆಸ್ಟ್ರೇಲಿಯಾ ಹೊಂದಿಕೊಳ್ಳಲು ಸಿದ್ಧ. ಇದು ಒಂದು ಐತಿಹಾಸಿಕ ವರ್ಷಕ್ಕೆ ಅಡಿಪಾಯ ಹಾಕುತ್ತೆ. I hope you got some value out of this video. And if you're sitting there thinking you want to build something like this yourself, you don't have to start from scratch. I built Helios to give creators an unfair advantage. It takes the heavy lifting out of the process so you can focus on the ideas. It's exactly what I use, and now it's available for you too. The link is in the description. Don't just watch the future. Go build it with Helios. I'll see you in the next one.